ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಹೊಸ DC ಆದ ಮಾಲಿನಿ ಅವರಿಗೆ ವಿಶ್ ಮಾಡಬೇಕು ಅಂತ ರುದ್ರಾಶ್ ವೃದ್ಧಪ್ಪ ಬಂದಿರ್ತಾರೆ. ಅಷ್ಟೊತ್ತಿಗೆ ಅಲ್ಲೇ ಇರೋ ಒಬ್ಬರು ಸ್ಟಾಫು ಗೌರಿ ಮೇಡಮ್ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮಾಲಿನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮೇಡಮ್ ಸಾರಿ, ನೀವು ಅಂತ ಗೊತ್ತಾಗಲಿಲ್ಲ, ನಾನು ಗೌರಿ ಮೇಡಮ್ ಇದ್ರಲ್ಲ ಅದಕ್ಕೋಸ್ಕರ ಬಂದೆ ಅಂತ ಅಂದಾಗ ಇಟ್ಸ್ ಓಕೆ, ಏನಕ್ಕೆ ಬಂದೆ ಅಂತ ಮಾಲಿನಿ ಕೇಳ್ತಾ ಇರಬೇಕಾದ್ರೆ, ಮೇಡಮ್ ನಾನು ರಜದಲ್ಲಿದ್ದೆ, ನನ್ನ ಮದುವೆ ಫಿಕ್ಸ್ ಆಯಿತು, ಅದಕ್ಕೋಸ್ಕರ ಗೌರಿ ಮೇಡಮ್ಗೆ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಮದುವೆ ಅಂತ ಹೇಳ್ತೀಯಾ, ಕಾಂಗ್ರ್ಯಾಚುಲೇಷನ್, ಆದರೆ ಎಲ್ಲರೂ ಕನ್ಫ್ಯೂಷನ್ ಇದ್ದೀರಾ ಅಂತ ನನಗೆ ಗೊತ್ತು, ಅವಳಿಗೆ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಾಯಿತು, ಇನ್ಮೇಲೆ ಈ ಹಾಸನದ DC ಈ ಮಾಲಿನಿ, ಅರ್ಥ ಆಯ್ತಾ, ಯಾರಿಗೂ ಸಹ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿದ ತಕ್ಷಣ ಆಫೀಸಲ್ಲೆಲ್ಲರೂ ಓಕೆ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವೀಟ್ನ ತಗೊಂಡು ಟೀನಲ್ಲಿ ಡಿಪ್ ಮಾಡಿಕೊಂಡು ತಿಂತಾ ಇರಬೇಕಾದ್ರೆ ರುದ್ರಪ್ಪ ನೋಡಿಕೊಂಡು ಒಳೊಳಗೆ ಹಾಡ್ಕೋತಾ ಇರ್ತಾರೆ. ಅಲ್ಲ, ಎಲ್ಲರೂ ಸಹ ಟೀಲಿ ಬಿಸ್ಕೆಟು ಹಾಗೆ ರೆಸ್ಕು ಇಟ್ಕೊಂಡು ತಿಂದರೆ ಈ ಅಮ್ಮ ಏನು ಸ್ವೀಟ್ನ ಡಿಪ್ ಮಾಡಿಕೊಂಡು ಟೀ ಒಳಗೆ ತಿಂತಾ ಇದ್ದಲ್ಲ, ಇವಳಿಗೇನು ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಅನ್ಬೇಕಾದ್ರೆ ರುದ್ರಪ್ಪ ಏನಾದರೂ ತಿನ್ಕೊಳ್ಳಿ, ನಮ್ಮ ಕೆಲಸ ಆದರೆ ಅಷ್ಟೇ ಸಾಕು ಬಿಡು ಅಂತ ನಗಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನೀವು ತಿಂತೀರಾ ಅಂತ ಮಾಲಿನಿ ಕೇಳ್ತಾ ಇರಬೇಕಾದ್ರೆ, ಬೇಡ ಮೇಡವರೇ, ನಾನು ಸ್ವೀಟ್ ತಿನ್ನಲ್ಲ ಅಂತ ಅಂದಾಗ ತುಂಬ ಚೆನ್ನಾಗಿದೆ, ಬೇಕಾದರೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ನಮಗೆ ಅದೇನು ಬೇಡ, ನಮಗೆ ಶುಗರ್ ಇದೆ, ನಾವು ಸ್ವೀಟ್ ತಿನ್ನಲ್ಲ ಅಂತ ಅನ್ಬೇಕಾದ್ರೆ, ನಿಮಗೆ ದುಡ್ಡು ಬೇಕಲ್ವಾ ಅಂತ ಅಂದಾಗ ಇಬ್ರಿಗೂ ತುಂಬ ಖುಷಿ ಆಗ್ತಿರುತ್ತೆ. ಎಷ್ಟು ಕೋಟಿ ಬೇಕು ಅಂತ ಕೇಳಬೇಕಾದ್ರೆ, ಈಗ ನೋಡಿ ನಮ್ಮ ಜಾಡಕ್ಕೆ ಬಂದ್ರಿ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ರುದ್ರಪ್ಪ ಹೇಳ್ತಾ ಇರ್ತಾನೆ, ಹಣ ಅಂತಂದರೆ ಹೆಣನೂ ಸಹ ಬಾಯ್ ಬಿಡುತ್ತೆ, ಆದಮೇಲೆ ನಾವು ಮನುಷ್ಯರು ನೀವು ಎಷ್ಟು ಕೊಟ್ಟರು ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಇವಾಗ ನೀವು ಇಲ್ಲಿಗೆ ಬಂದಾಯ್ತಲ್ಲ, ಎಲ್ಲರೂ ಸೇರಿಕೊಂಡು ಜಮಾಯಿಸೋಣ ಅಂತ ಅನ್ಬೇಕಾದ್ರೆ ಮಾಲಿನಿಗೆ ತುಂಬ ಕೋಪ ಬಂದು ಶಟಪ್ ಅಂತ ಎದ್ದು ನಿಂತ್ಕೊತಾಳೆ. ಹಾಗೆ ಇನ್ನೊಂದು ಕಡೆ ಗೌರಿ ಶಂಕರನ ಹತ್ರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದ್ರೆ ಶಂಕರ್ ಅವರೇ, ಮತ್ತೆ ನೀವು ಜೈಲಿಗೆ ಹೋಗ್ತೀರಾ? ಈ ರೀತಿ ಹೋಗೋಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಇಷ್ಟೆಲ್ಲ ರಿಸ್ಕ್ ತಗೊಂಡು ನಾನು ನಿಮ್ಮನ್ನು ಕರ್ಕೊಬಂದಿದ್ದೀನಿ, ಮತ್ತೆ ಸರೆಂಡರ್ ಆಗ್ತೀರಾ ಅಂತ ಅಂದರೆ ನಾನು ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ನನ್ನಿಂದ ನಿಮ್ಮ ಕೆಲಸ ಹೋಯ್ತಲ್ಲ, ಅದು ನನಗೆ ಇಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ, ನಂದು ಹೇಗೋ ಬಿಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನಿಮ್ದಾಗಲ್ಲ, ನಿಮ್ಮನ್ನು ನಿರಪರಾಧಿ ಅಂತ ನಾನು ಸಾಬೀತು ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನಿಮಗೂ ಗೊತ್ತು ತಾನೇ. ಹಾಗೆ ನೀವೇನಾದರೂ ಮತ್ತೆ ಹೋದರೆ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋದರೆ ಶಿಕ್ಷೆ ಮಾತ್ರ ಖಂಡಿತ ಆಗುತ್ತೆ, ನಾನಂತೂ ನಿಮ್ಮನ್ನು ಹೋಗೋಕ್ಕೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಗೌರಿ ಮುಖನ ಶಂಕರ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ DC ಮಾಲಿನಿ ತುಂಬ ಕೋಪದಿಂದ ಎದ್ದು ನಿಂತ್ಕೊಂಡ ತಕ್ಷಣ ಇವರಿಬ್ಬರು ಸಹ ಎದ್ದು ನಿಂತ್ಕೊತಾ ಇರ್ತಾರೆ. ಅಲ್ಲ, ನಿಮ್ಮನ್ನು ನೀವು ಏನ್ರಿ ಅಂದ್ಕೊಂಡಿದ್ದೀರಾ, ಅತ್ತೆ ಮನೆಗೆ ಬಂದಂಗೆ ಬಂದ್ರಿ, ತಲೆ ಬುಡ ಇಲ್ದಲೆ ಮಾತಾಡ್ಬಿಟ್ಟು DC ಅನ್ನೋ ಏನು ಪವರ್ ಗೊತ್ತಿಲ್ದಲೆ ಹೆಂಗೆ ಬೇಕಾಗಿ ಮಾತಾಡ್ತಿದ್ದೀರಾ? ಹಾಗೆ ನನ್ನ ಎದುರುಗಡೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದೀರಲ್ಲ, ಎಷ್ಟು ಧೈರ್ಯ ನಿಮಗೆ, ನನ್ನನ್ನೇನು ಕೋಟಿ ಖರ್ಚು ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀರಾ ಅಂತ ಬೈತಾ ಇರ್ತಾಳೆ. ಅದು ಕೋಟಿ ಕೊಟ್ಟು ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೀರಲ್ಲ, ನೀವು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇರ್ತೀನಿ ಅಂತ ಯಾಕ್ರಿ ನೀವು ಅಂದ್ಕೊಂಡ್ರಿ? ಯಾವ ಇದರಲ್ಲಿ ನೀವು ಅಂದ್ಕೊಂಡ್ರಿ? ರಾಜಸ್ಥಾನದಲ್ಲಿ ಯಾರನ್ನ ಊಟ ಅಡಗಿಸಿದ್ದೀನಿ ಅಂತ ನಿಮಗೇನಾದರೂ ಗೊತ್ತಾ ಅಂತ ಅನ್ಬೇಕಾದ್ರೆ ಇವರಿಬ್ರಿಗೂ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ರಾಜಸ್ಥಾನದಲ್ಲಿ ಕಚಡ ಕೆಲಸ ಮಾಡೋರಿಗೆಲ್ಲ ಮಣ್ಮುಗಿಸಿ ಬಂದಿದ್ದೀನಿ, ಇಲ್ಲಿ ನಿಮ್ಮಂಥ ಕಚಡ ಕೆಲಸ ಮಾಡೋರೆಲ್ಲ ನನಗೆ ಲೆಕ್ಕ ಇಲ್ಲ ಅಂತ ಹೇಳ್ತಾ ಇದ್ರೆ ರುದ್ರಪ್ಪನಿಗೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ. ಹಾಗೆ ಎಷ್ಟು ಜನಗಳಿದೆ ನಾನು ನಡಗಿಸಿದ್ದೀನಿ ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೊಬೋಗಿ, ಅಂಥದ್ರಲ್ಲಿ ನನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀರಾ, ಎಷ್ಟು ಧೈರ್ಯ ನಿಮಗೆ, ನಾನೇನಾದರೂ ಹೇಳಿದ್ನ ಅಂತ ಹೇಳ್ಬೇಕಾದ್ರೆ ತುಂಬ ಹೆದರ್ಕೊಂಡು ಅವರಿಬ್ಬರು ಸಹ DC ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಕಿರ್ಚಾಡ್ತಿರ್ತಾಳೆ, ಹೇಳ್ರಿ ನಾನೇನಾದರೂ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ನಿಮ್ಮ ಹತ್ರ ಕೇಳಿದ್ನ, ಏನು ದುಡ್ಡಿದ್ರೆ ಸರ್ಕಾರಿ ಅಧಿಕಾರಿಗಳನ್ನು ಕೈಗೊಂಬೆ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀರಲ್ವಾ ಅಂತ ಬೆದರಿಕೆ ಹಾಕ್ಬಿಟ್ಟು ಕೊಟ್ಟಿರೋ ದುಡ್ಡನ್ನ ತೆಗೆದು ಮುಖದ ಮೇಲೆ ಎಸಿತಾ ಇರ್ತಾಳೆ. ತಗೊಳ್ರಿ ನಿಮ್ಮ ಕೋಟಿ ಅಂತ ಅಂದ ತಕ್ಷಣ ಇವರಿಬ್ಬರು ತುಂಬ ಶಾಕ್ ಆಗಿ ಮಾಲಿನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀವೇಂದ್ರೆ ನಾನು ಟ್ರಾನ್ಸ್ಫರ್ ಮಾಡಿಸೋದು, ನನಗೆ ಇಷ್ಟಪಟ್ಟೆ ನಾನು ಇಲ್ಲಿಗೆ ಬಂದಿದ್ದೆ, ನಿಮ್ಮಂಥವ್ರ ಕೈ ಕಾಲು ಹಿಡಿದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾರ ಅನುಕಂಪನೂ ಬೇಡ, ಯಾವ ಮುಲಾಜು ಇಲ್ಲ, ನನಗೆ ಯಾರ ದರ್ಪನೂ ಬೇಕಾಗಿಲ್ಲ ಅಂತ ಅರ್ಥ ಆಗೈತೆ ಅಂತ ನಾನು ಅನ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇವರಿಬ್ರು ಕಣ್ಕಂಡು ಬಿಟ್ಕೊಂಡು ಮಾಲಿನ ನೋಡ್ತಾ ಇರ್ತಾರೆ. ಹಾಗೇನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಬಿಸಿ ಕಾಪಿನ ಮುಖದ ಮೇಲೆ ಕೆರ್ಸಿತೀನಿ ಅಂತ ಅಂದಾಗ ಎದ್ರುಕೊಂಡು ಓಡೋಗ್ತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ಇದನ್ನಾರು ತಗೋತಾರೆ ಅಂತ ಫ್ಲವರ್ ಬಗ್ಗೆ ಎಸ್ದಾಗ ನಾನೇ ತಗೊಂಡೋಗ್ತೀನಿ, ಅಪ್ಪಯ್ಯ ಬೇಗ ಬಾ, ಇದ್ದರೆ ಇವಮ್ಮ ಏನಾದರೂ ಮಾಡಿಬಿಡ್ತಾಳೆ ಅಂತ ಹೇಳ್ಕೊಂಡು ರುದ್ರಪ್ಪನ ರುದ್ರ ಓಡೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ರುದ್ರ ಮತ್ತು ರುದ್ರಪ್ಪ ಇಬ್ಬರು ಬೇಜಾರಾಗಿ ಹೊರಗಡೆ ಬರ್ತಿರ್ಬೇಕಾದ್ರೆ ಗೌರಿಶಂಕರ ಹೊರಗಡೆನೇ ನಿಂತ್ಕೊಂಡಿರ್ತಾರೆ. ಚಿಟಿಕೆ ಹೊಡೆದು ಗೌರಿ ಮಾತಾಡಿಸಿರ್ತಾಳೆ, ಏನು ಮುಖನ ಈ ರೀತಿ ಸಪ್ಪೆ ಮಾಡ್ಕೊ ಬಂದಿದ್ದೀರಾ, ಹೋಗ್ಬೇಕಾದ್ರೆ ಏನು ಅಷ್ಟು ಖುಷಿಯಿಂದ ಹೋಗ್ತಾ ಇದ್ರಿ, ಒಳಗಡೆ ಮಹಾಮಂಗಳಾರತಿ ಮಾಡಿದ್ಲಾ
ಅಂತ ಅನ್ಬೇಕಾದ್ರೆ ತುಂಬ ಅವಮಾನ ಆಗ್ತಾ ಇರುತ್ತೆ. ಏನು ನೀವೇ ತಾನೇ ಟ್ರಾನ್ಸ್ಫರ್ ಮಾಡಿ ಕೋಟಿ ಕೋಟಿ ಮಾಡಿಸಿ ಅವಳನ್ನ ಕರ್ಕೊಬಂದಿದ್ರಿ, ಇವಾಗ ಸರಿಯಾಗಿ ಮಂಗಳಾರತಿ ಮಾಡಿದ್ದಾಳೆ ಅಲ್ವಾ ಅಂತ ಈ ಕಡೆ ಗೌರಿ ನಗಾಡ್ತಾ ಇರ್ತಾಳೆ. ಅಯ್ಯೋ ಪಾಪ, ತೊಗೊಂಡೋಗಿರೋ ಫ್ಲವರ್ ಬೇಕೇನು ಇಸ್ಕೊಂಡಿಲ್ಲ ಅಂತ ಅಂದರೆ ಸರಿಯಾಗಿದೆ ಬಿಡಿ, ನಿಮಗೆ ತರ್ಪಕ್ಕೆ ಸರಿಯಾಗಿ ಮಾಡಿ ಕಳಿಸಿದಾಳೆ ಅಂತ ಅಂದಾಗ ತುಂಬ ಕೋಪದಿಂದ ಗೌರಿನ ನೋಡ್ತಾ ಇರ್ತಾರೆ. ಹಾಗೆ ಗೌರಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ಪಾಪ, ಆವಾಗಲೇ ನಾನು ಸಸ್ಪೆಂಡ್ ಆಗಿದ್ದಕ್ಕೆ ನಗಾಡ್ಕೊಂಡು ಹೋದ್ರಿ, ಇವಾಗ ನಿಮಗೇನಾಯಿತು, ನೀವೇ ಹೋಗಿ ದುಡ್ಡು ಕೊಟ್ಟು ಅವಳನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದ್ಲು ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ನಮ್ದಿರ್ಲಿ ಮೊದಲು ನಿನ್ನ ನೋಡ್ಕೊ ಅಂತ ಅನ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪನೂ ಸಹ, ಇವಾಗ ನೀನು DC ಎಲ್ಲ ಅಧಿಕಾರದಲ್ಲೂ ಇಲ್ಲ, ನಿನ್ನ ಗಂಡನ ಯಾವ ರೀತಿ ಕಾಪಾಡ್ಕೋತೀಯೋ ಅದನ್ನ ನೋಡ್ಕೊ, ನಮಗೆ 100 ದಾರಿ ಇದೆ ಅಂತ ಅನ್ಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊಂಡು, ನಿಮ್ಮಂಥ 100 ಜನ ಬಂದರೂ ಸಹ ನನ್ನ ಗಂಡನ್ನ ತುಳಿಯೋಕ್ಕಾಗಲ್ಲ ಅಂತ ಉಗಿತಾ ಇರ್ತಾಳೆ. ಹಾಗೆ ಗೌರಿ ಅಷ್ಟಕ್ಕೂ, ನಾನು ನನ್ನ ಗಂಡನ್ನ ಕಾಪಾಡ್ಕೊಳ್ಳೋಕ್ಕೆ DCನೇ ಆಗ್ಬೇಕಂತ ಏನಿಲ್ಲ, ಒಬ್ಬ ಗೃಹಿಣಿ ಆಗಿದ್ರು ಸಹ ನಾನು ಕಾಪಾಡ್ಕೋಬೋದು ಅಂತ ಅಂದಾಗ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಿವರುದ್ರಪ್ಪನಿಗೆ ತುಂಬ ಕೋಪ ಬಂದು, ಬಾರ್ಲಾ ರುದ್ರ, ಇವಳ ಹತ್ರ ಏನು ಮಾತು, ಟೈಮ್ ಬಂದಾಗ ಇವಳಿಗೆ ಸರಿಯಾಗಿ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಭೂವಿ ಗುಂಡನ್ಗೆ ಹೇಳ್ತಾ ಇರ್ತಾಳೆ, ಅಮ್ಮನ ಕೆಲಸ ಹೋಯ್ತು, ಇನ್ಮೇಲೆ ನಾವಿಲ್ಲೇ ಇರ್ತೀವಿ, ಇದಕ್ಕೊಂದು ಸ್ಟೆಪ್ ಹಾಕೋಣ ಅಂತ ಸಾಂಗ್ ಹಾಕ್ಕೊಂಡು ಕುಣಿತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಕೋಳಿ ಚುರುಮುರಿ ಬರ್ತಾರೆ. ಯಾಕ್ರೆಲ್ಲ ಕುಣಿತಾ ಇದ್ದೀರಾ ಅಂದಾಗ, ಅಮ್ಮನ ಕೆಲಸ ಆಯಿತು, ಅಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ತುಂಬ ಖುಷಿಯಿಂದ, ಆಕ್ರಿಲ್ಲ ನಾವೊಂದು ಸ್ಟೆಪ್ ಹಾಕ್ತೀವಿ ಅಂತ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ಸ್ಟಾಪ್ ಮಾಡ್ರಲ್ಲ 1 ನಿಮಿಷ ಅಂದಾಗ, ಯಾಕ್ಲಾ ಡ್ಯಾನ್ಸ್ ಮಾಡೋದು ತಪ್ಪ, ಯಾಕ್ಲಾ ಸ್ಟಾಪ್ ಮಾಡ್ತಿದ್ಯಾ ಅಂತ ಕೋಳಿ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಶಾನೆ ಕೋಪ ಬಂದಿರುತ್ತೆ, ಜೊತೆಗೆ ತುಂಬ ಬೇಜಾರು ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಡ್ಯಾನ್ಸ್ ಮಾಡಬಾರ್ದು ಕಣ್ಲ ಅಂತ ಹೇಳ್ಬೇಕಾದ್ರೆ, ಬಿಡ್ಲಾ, ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ, ಬೇಜಾರಾಗಿ ಮಾಡ್ಕೋಬಾರ್ದು ಅಂದರೆ ಹಾಗಲ್ಲ, ಇದ್ದಿದ್ದೆ ಯಾವಾಗಲೂ ಸಹ ಬಿಡ್ಲಾ, ಅದಕ್ಕೆ ನಮ್ಮ ಜೊತೆ ಇದ್ದಾರಲ್ಲ ಅದೇ ನಮಗೆ ಖುಷಿ ಅಂತ ಕೋಳಿ ಚುರುಮುರಿಗೆ ಹೇಳ್ತಾ ಇರ್ತಾನೆ. ಹಾಗೆ ಕೋಳಿ ಚುರುಮುರಿನ ಕರ್ಕೊಬಂದ್ಬಿಟ್ಟು, ಬಾರ್ಲಾ ನೀನು ತಲೆ ಕೆಡಿಸ್ಕೋಬೇಡ, ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೆ ಕೆಲಸ ಬಿಟ್ಟಿರೋದಕ್ಕೆ ಅಣ್ಣನ ಜೊತೆ ಖುಷಿಯಾಗಿ ಆಯಾಗಿರ್ಬೋದು, ಎಲ್ಲಿ ಹೋಗೋಕ್ಕಾಗಲ್ಲ ಕಣ್ಲ ಅಂತ ಅಂದಾಗ, ನೀನು ಸರಿಯಾಗಿ ಹೇಳ್ದೆ ಕಣ್ಲ, ನನಗಿದ ಒಳ್ಳೆಯದೇ ಇಲ್ಲ, ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೆಗೆ ಗೌರಿ ಶಂಕರ ಬಂದು ತುಂಬ ಬೇಜಾರಿಂದ ಇರಬೇಕಾದ್ರೆ ಅಲ್ಲಿ ಸುನಂದ ಮತ್ತೆ ಈ ಕಡೆ ಪಾರ್ವತಿ, ಈ ಕಡೆ ಹರಿಶ್ಚಂದ್ರ ಎಲ್ಲರೂ ಬರ್ತಾರೆ. ಆಗ ಪಾರ್ವತಿ ಹೇಳ್ತಾ ಇರ್ತಾಳೆ, ಏನವ ಗೌರಿ, ವಿಷಯಕ್ಕೆ ಖುಷಿ ಪಡ್ಲೋ ಅಥವಾ ಇನ್ನೊಂದು ವಿಷಯಕ್ಕೆ ದುಃಖ ಪಡ್ಲೋ ಗೊತ್ತಿಲ್ಲ, ನೀನು ಇರ್ತೀಯ ಅಂತ ನಮಗೆ ಖುಷಿ ಆಗಿದ್ರೆ, ಆದರೆ ನೀನನ್ನು ಸಸ್ಪೆಂಡ್ ಮಾಡಿದ್ರಲ್ಲ ಅಂತ ತುಂಬ ದುಃಖ ಬರ್ತಿದೆ ಅಂತ ಅಂದಾಗ, ಆದರೆ ನನಗೆಲ್ಲ ಅರ್ಥ ಆಗ್ತಿದೆ, ನಾನೇನಾದರೂ ಟ್ರಾನ್ಸ್ಫರ್ ತೊಗೊಂಡು ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಕಷ್ಟ ಆಗ್ತಿತ್ತು, ಅದರಲ್ಲೂ ಅವರು ಎಲ್ಲಾಗ್ತಾರೋ ಅಲ್ಲಿ ನಾವು ಹೋಗಬೇಕಿತ್ತು, ಆದರೆ ದೇವರು ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನೋಡು ಗೌರಿ, ನೀನು ಎಲ್ಲೂ ಹೋಗಬೇಡ, ಇಷ್ಟು ವರ್ಷ ಸೇವೆ ಮಾಡಿದ್ದು ಸಾಕು, ಇನ್ಮೇಲೆ ನಿನ್ನ ಗಂಡನ ಜೊತೆ ಮನೆಯವ್ರ ಜೊತೆ ಹಾಯಾಗಿರು ಅಂತ ಕೊಟ್ಟಿದ್ದಾನೆ. ಅವನಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು, ಆದರೆ ಸಸ್ಪೆಂಡ್ ಆಗಿರೋ ವಿಷಯ ಕೇಳಿ ನನಗೂ ತುಂಬ ಶಾಕ್ ಆಗಿದೆ, ತುಂಬ ಬೇಜಾರಾಯಿತು, ಆದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಬಿಟ್ಟಾಕಿ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಆದರೆ ನನ್ನ ಗಂಡನಿಗೆ ಇವಾಗ ನಾನು ಬೇಲ್ ಕೊಡಿಸಿದ್ದೀನಿ, ಆದರೆ ಖಂಡಿತ ಒಂದಿನ ಕ್ಲೀನ್ ಶೀಟ್ ನಾನು ಕೊಡ್ತೀನಿ, ಶಂಕರ ವಿಷಯದಲ್ಲಿ ನಾನು ಈ ರೀತಿ ಮೋಸ ಆಗೋಕ್ಕೆ ಬಿಡಲ್ಲ ಅಂತ ಅಂದಾಗ, ಅದನ್ನೆಲ್ಲ ಬಿಟ್ಬಿಡಿ, ಆ ಅಮ್ಮ DC ಜಾಗಕ್ಕೆ ಹೆಂಗೆ ಬಂದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ಅವಳು ತುಂಬ ಅಫಿಷಿಯಲಾಗಿ ಬಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ, ಅಲ್ಲ ಶಿವರುದ್ರಪ್ಪನ ಕಡೆಯವರು ಅಲ್ಲ, ನನ್ನ ಕಡೆಯವರು ಅಲ್ಲ, ಮತ್ತೆ ಯಾರ ಕಡೆಯವರು ಅಂತ ಅನ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಅವಳು ಬೇರೆ ಯಾರೂ ಅಲ್ಲ, ಹರಿಶ್ಚಂದ್ರ ಕಡೆಯಳು ಅಂತ ಅಂದಾಗ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀಯ ಅಂತ ಅಂದಾಗ, ಶೀ ಈಸ್ ಮೈ ಎಕ್ಸ್ ವೈಫ್ ಅಂತ ಅನ್ಬೇಕಾದ್ರೆ, ಏನು ರೀ ಹಂಗಂದ್ರೆ ಅಂದಾಗ, ಮಾಜಿ ವೈಫ್ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ DC ಮಾಲಿನಿ ಎಷ್ಟೊತ್ತಾದರೂ ಮನೆಗೆ ಹೋಗ್ದಲೇ ಇರಬೇಕಾದ್ರೆ ಅಲ್ಲಿರೋರೆಲ್ಲ ಮಾತಾಡ್ಕೋತಾ ಇರ್ತಾರೆ. ಇಡೀ ಸ್ಟಾಫ್ಗಳೆಲ್ಲ, ಈ ಅಮ್ಮ ಏನು ಫಸ್ಟ್ ಡೇ ಬಂದರೂ ಸಹ ಅಲ್ಲಾಡ್ದಲ್ಲೇ ಈ ರೀತಿ ಕೂತಿದೆಯಲ್ಲ, ನಮ್ಮನ್ನು ಬೇರೆ ಹೋಗ್ಬೇಡಿ ಅಂತ ಹೇಳ್ತಿದೆಯಲ್ಲ, ಇನ್ನೇನು ಕಾದಿದೆ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆ ಅಂತ DC ಮೇಡಮ್ಗೆ ಚೀಮಾರಿ ಹಾಕಿದ್ರು, ನಮ್ಮ ಗೌರಿ ಮೇಡಮ್ ಎಷ್ಟು ಒಳ್ಳೆಯವರು, ಅಂಥವ್ರಿಗೆ ಇವ್ರು ಚೀಮಾರಿ ಹಾಕಿದ್ರು, ನಮ್ಮ ಕತೆ ಏನು ಅಂತ ಮಾತಾಡ್ಕೋಬೇಕಾದ್ರೆ, ಮುಗಿತಂದ್ರೆ ಕೆಲಸ ಅಂತ DC ಮಾಲಿನಿ ಕೇಳಬೇಕಾದ್ರೆ ಆ ಮೇಡಮ್ ಮುಗೀತು ಅಂತ ಹೇಳ್ತಾ ಇರ್ತಾರೆ. ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ ಅಂತ ಅನ್ಬೇಕಾದ್ರೆ, ಇಟ್ಸ್ ಓಕೆ ಮೇಡಮ್ ಅಂತ ಸ್ಟಾಫ್ ಎಲ್ಲ ಹೇಳ್ಬೇಕಾದ್ರೆ, ಫಸ್ಟ್ ಡೇ ಅಲ್ವಾ ಅದಕ್ಕೆ ಲೇಟ್ ಆಯಿತು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮೇಡಮ್ ಉಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಏನು ವಿಷಯ ಅಂತ ಅಂದಾಗ, ಅದಕ್ಕೂ ರೀಸನ್ ಇದೆ ಗೊತ್ತಾ, ನಾನು ಎಲ್ಲೇ ಸಹ ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆದರೆ ಅಲ್ಲಿರೋ ಸ್ಟಾಫ್ಗಳಿಗೆ ಫಸ್ಟ್ ಡೇ ನಾನು ಪಾರ್ಟಿ ಕೊಡ್ತೀನಿ, ಅದು ನನ್ನ ಹ್ಯಾಬಿಟ್ಟು, ಎಲ್ಲರೂ ಬನ್ನಿ, ನಂದು ಪಾರ್ಟಿ ನಾನು ಕೊಡಿಸೋದು ಜವಾಬ್ದಾರಿ ನಂದು, ಎಂಜಾಯ್ಮೆಂಟು ನಿಮ್ಮದು ಅಂತ ಅನ್ಬೇಕಾದ್ರೆ ಎಲ್ಲ ಸ್ಟಾಫು ಮಾತಾಡ್ಕೋತಾ ಇರ್ತಾರೆ. ಬೈತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಇವರೇನು ಪಾರ್ಟಿ ಕರೀತಿದ್ದಾರೆ ಅಂತ ಅಂದಾಗ, ಟೆನ್ಷನ್ ತೊಗೋಬೇಡಿ, ಪಾರ್ಟಿಲಿ ಎಂಜಾಯ್ ಮಾಡಿ, ಆದರೆ ನಾಳೆಯಿಂದ ಸೋಂಬೇರಿ ಆಗಬೇಡಿ, ಈ ಡ್ರಗ್ ಕೇಸ್ ವಿಷಯವಾಗಿ ಎಲ್ಲ ಫೈಲು ನನ್ನ ಟೇಬಲ್ ಮೇಲೆ ತಂದಿಡಬೇಕು, ಇವಾಗ ಖುಷಿಯಾಗಿ ಬನ್ನಿ ನನ್ನ ಜೊತೆ ಅಂತ ಕರಿತಿರ್ಬೇಕಾದ್ರೆ, ಮೇಡಮ್ ಹೊಸ್ದಾಗಿ ಬಂದಿರೋರು ತುಂಬ ಸ್ಟ್ರಿಕ್ಟ್ ಅಂತ ಗೊತ್ತಿತ್ತು, ಆದರೆ ನಮಗೂ ಸ್ವಲ್ಪ ಫ್ರೀ ಕೊಡ್ತಿದ್ದಾರಲ್ಲ ಅಂತ ತುಂಬ ಖುಷಿಯಿಂದ ಇವರೆಲ್ಲ ಹೋಗ್ತಾ ಇರ್ತಾರೆ.
ಹಾಗೆ ಇನ್ನೊಂದು ಕಡೆ ಪಾರ್ವತಿ ತುಂಬ ಶಾಕ್ ಆಗಿ ಅವಳು ನಿಮ್ಮ ಹೆಂಡ್ತಿನ ಅಂತ ಕೇಳಬೇಕಾದ್ರೆ ಹರಿಶ್ಚಂದ್ರ ಹೂ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸುನಂದ ಕೇಳ್ತಾ ಇರ್ತಾಳೆ, ಈ ಮನೇಲಿ ಇರೋದು ಗೊತ್ತಾಗಿ ಏನಾದರೂ ತೊಂದರೆ ಕೊಡೋಕ್ಕೆ ಬಂದಿರ್ಬೋದಾ, ಗೌರವನ್ ಕಂಡ್ರೆ ಮೊದಲೇ ಆಗಲ್ವಲ್ಲ ಅಂತ ಅಂದಾಗ ಈ ಕಡೆ ಶಂಕರನು ಸಹ ತುಂಬ ಟೆನ್ಷನ್ ಮಾಡಿಕೊಂಡು ನಮ್ಮಿಂದ ನಿಮಗೆ ಏನಾದರೂ ತೊಂದರೆ ಆದರೆ ಹೇಳಿ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಾಗ ಖಂಡಿತ ಆಗಲ್ಲ, ಅವಳು ಅದಕ್ಕೋಸ್ಕರ ಬಂದಿಲ್ಲ, ನನ್ನ ಎಕ್ಸ್ ಹೆಂಡ್ತಿ ಅವಳು ಅಂದರೆ ಬಿಟ್ಟೋಗಿರೋಳು ಮುಂಚೆ ಹೆಂಡ್ತಿ ಆಗಿದ್ಲು, ಯಾವಾಗಲೂ ಸಹ ನಾವಿಬ್ಬರು ಆಪೋಸಿಟಾಗಿ ಕೆಲಸ ಮಾಡ್ತಿದ್ವಿ, ಅವಳು ನಾರ್ತಲ್ಲಿದ್ದರೆ ನಾನು ಈಸ್ಟಲ್ಲಿ ಇರ್ತಿದ್ದೆ, ಇವಾಗ ನೋಡಿದರೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋ ಸಂದರ್ಭ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ, ಇಷ್ಟ ಇರಲಿ ಇಷ್ಟದಲ್ಲೇ ಇರಲಿ, ನನಗೆ ಇಷ್ಟನೋ ಕಷ್ಟನೋ ಅವಳಿಗೆ ಇಷ್ಟನೋ ಕಷ್ಟನೋ ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕು, ಏನೂ ಮಾಡೋಂಗಿಲ್ಲ ಅಂತ ಅಂದಾಗ ಶಾನ ಇಕ್ಕಟ್ಟಲ್ಲಿ ಸಿಕ್ಕಾಕೊಬಿಟ್ರಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ವಿಪರ್ಯಾಸ ಏನು ಅಂತ ಅಂದರೆ ಎಲ್ಲರ ಮನೇಲೂ ಗಂಡನ ಮಾತ್ರ ಹೆಂಡ್ತಿ ಕೇಳ್ತಾ ಇದ್ರೆ ನಮ್ಮ ವಿಷಯದಲ್ಲಿ ಹೆಂಡ್ತಿ ಮಾತನ್ನ ನಾನು ಕೇಳಬೇಕು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಇವತ್ತು ಆರ್ಡ್ರ್ ಕಾಪಿ ಬಂದಿದೆ, ನಾಳೆ ನಾನು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ, ಅವಳು ಏನು ಹೇಳ್ತಾಳೆ ಅದನ್ನು ಆರ್ಡ್ರ್ ಪಾಸ್ ಮಾಡಿದ್ಮೇಲೆ ನಾನು ಕೆಲಸ ಮಾಡಲೇಬೇಕು, ಇನ್ನೇನೇನು ಕಾದಿದೆಯೋ ಅಂತ ಅನ್ಬೇಕಾದ್ರೆ ನನಗೂ ಅದೇ ಭಯ ಆಗ್ತಿದೆ ಕಣಪ್ಪ, ನಿನ್ನ ಕಂಡ್ರು ನಿನ್ನ ಹೆಂಡ್ತಿಗಾಗಲ್ಲ, ಗೌರಿ ಕಂಡ್ರು ಆಗಲ್ಲ, ನಿಮ್ಮಿಬ್ಬರು ವಿಷಯಕ್ಕೋಸ್ಕರ ಶಂಕರನ್ಗೆ ಏನಾದರೂ ಮಾಡಿದರೆ ಏನು ಮಾಡಲಿ ಅಂತ ಅಂದಾಗ ಎಲ್ಲರೂ ಶಾಕಾಗಿ ಈ ಕಡೆ ಪಾರ್ವತಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರುದ್ರ ಮತ್ತು ಶೂದ್ರಪ್ಪ ನಡೆದಿದ್ದ ವಿಷಯ ಎಲ್ಲ ಗಂಗನಿಗೆ ಹೇಳ್ತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ನಾವು ಆ ಅಮ್ಮಂಗೆ ಖರ್ಚು ಮಾಡಿದ್ದು 10 ಕೋಟಿ, ಆದರೆ ಅವಳು ನಮಗೆ ಕೊಟ್ಟಿದ್ದು 1 ಕೋಟಿ, ಹಾಗಾದರೆ 9 ಕೋಟಿ ಎಲ್ಲೋಯ್ತು ಅಪ್ಪಯ್ಯ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಅದಕ್ಕೆ ಗಂಗಾ ಹೇಳ್ತಾ ಇರ್ತಾಳೆ, ತಲೆ ಕೆಡಿಸ್ಕೊಬೇಡಿ, ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ, ಆದರೆ ಅವಳು ವೀಕ್ನೆಸ್ ಏನೋದನ್ನು ಮೊದಲು ತೆಗೆದುಕೊಳ್ಳಿ, ಯಾರು ಸಹ ಅವಳನ್ನ ಇಷ್ಟು ವರ್ಷ ಬಗ್ಸಕ್ಕೆ ಹಾಕಿರಲಿಲ್ಲ, ನಾವೇನಾದರೂ ಮಾಡಿ ಬಗ್ಗಿಸ್ಬೇಕು ಅಂತ ಅಂದಾಗ ಕರೆಕ್ಟ್ ನೀನು ಹೇಳ್ತಾ ಇರೋದು ಗಂಗವ್ವ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅವಳು ವೀಕ್ನೆಸ್ ಏನು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಅವಳನ್ನ ನಮ್ಮ ಕಡೆ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ, ಅಲ್ಲಿವರೆಗೂ ಟೆನ್ಷನ್ ಮಾಡ್ಕೋಬೇಡಿ, ಅಂತೂ ಇಂತೂ ಗೌರಿಗೆ ನಾವು ಸಸ್ಪೆಂಡ್ ಕೊಡಿಸಿದ್ವಲ್ಲ, ಇನ್ನೇನಿದ್ರು ಟಾರ್ಗೆಟು ಶಂಕರನ್ ಮೇಲೆ, ಶಂಕರನ್ ವೀಕ್ನೆಸ್ ಏನು ಅಂದರೆ ಭೂವಿ ಗೊತ್ತಲ್ವ, ಅವರಿಬ್ಬರ ಮೇಲೆ ನಾವು ಫೋಕಸ್ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.